ಹಾಯ್, ನೀವು KCET ಕೌನ್ಸಿಲಿಂಗ್ ಅಥವಾ ಕಾಮೆಡ್ ಕೌನ್ಸಿಲಿಂಗ್ ಮೂಲಕ ಎಂಜಿನಿಯರಿಂಗ್ಗೆ ಈ ವರ್ಷ ಜಾಯ್ನ್ ಆಗಿದ್ರೆ ಈ ವಿಡಿಯೋ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಇದೆ. ಇದನ್ನ ಕರೆಕ್ಟ್ ಆಗಿ ಕೇಳಿ. ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದೀನಿ. ನಂತರ ಮೊದಲನೇದಾಗಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಕ್ಟೋಬರ್ 6, 2024 ಆಗಿರುತ್ತೆ. ಇದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಸರಿನಾ? ಅಂದ್ರೆ ಜಾಸ್ತಿ ಟೈಮ್ ಇಲ್ಲ. ಅದಕ್ಕಿಂತ ಮೊದಲು ನೀವು ಅಪ್ಲಿಕೇಶನ್ ಆಗಬೇಕು. ವೆಬ್ಸೈಟ್ ಯಾವ್ದು ತಿಳ್ಕೊಳ್ಳೋದಾದ್ರೆ www.scholarships.reliancefoundation.org ಇದರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಈಗ ಬೇರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಬೇರೆ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಅದು ಟೋಟಲ್ ಕೋರ್ಸ್ಗೆ 2 lakh ಆಗಿರುತ್ತೆ. 2 ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನ ನೀಡ್ತಾರೆ. ನಂತರ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಅದಂತರ ಕಾಲೇಜ್ನ ಫಸ್ಟ್ ಇಯರ್ ಅಲ್ಲಿ ಈಗ ಜಾಯ್ನ್ ಆಗಿರ್ಬೇಕು, ಅಂದ್ರೆ ಈ ಅಕಾಡೆಮಿಕ್ ಇಯರ್ಗೆ ಜಾಯ್ನ್ ಆಗಿರ್ಬೇಕು. ಅಂದ್ರೆ ಈ ವರ್ಷ ಎಂಜಿನಿಯರಿಂಗ್ಗೆ KCET ಅಥವಾ ಕಾಂಪಿಟೇಟಿವ್ ಕೌನ್ಸಿಲಿಂಗ್ ಮೂಲಕ ಜಾಯ್ನ್ ಆದಂತಹ ವಿದ್ಯಾರ್ಥಿಗಳು ಅವರು ಅಪ್ಲೈ ಮಾಡಬಹುದು. ಅದಂತರ ಸೆಕೆಂಡ್ PUC ಏನಿದೆ ಅದರಲ್ಲಿ 60ಗಿಂತ ಜಾಸ್ತಿ ಪರ್ಸೆಂಟೇಜ್ ಅನ್ನ ಮಾಡಿದಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಅಂತ ತಿಳಿಸಿದ್ದಾರೆ. ಅದಂತರ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ ಏನಿರುತ್ತೆ ಅದು 15 ಲಕ್ಷಕ್ಕಿಂತ ಕಡಿಮೆ ಇದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದರಲ್ಲೂ ಕೂಡ ಫ್ಯಾಮಿಲಿ ಇನ್ಕಮ್ ಯಾವ ವಿದ್ಯಾರ್ಥಿಗಳದ್ದು ಕಡಿಮೆ ಇರುತ್ತೆ ಅವರನ್ನ ಸ್ಕಾಲರ್ಶಿಪ್ ಅನ್ನ ನೀಡೋದಕ್ಕೆ ಕನ್ಸಿಡರ್ ಮಾಡಲಾಗದೆ ಅಂತ ಹೇಳಿದ್ದಾರೆ. ಬಟ್ 15 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ನೀವು ಕೂಡ ಅಪ್ಲೈ ಮಾಡಬಹುದು. ಅದಂತರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಮತ್ತೊಂದು ಕ್ರೈಟೀರಿಯಾ ಕೂಡ ಇದೆ. ಏನಂತ ಹೇಳಿದ್ರೆ ಈ ಕೋರ್ಸ್ನ ಡ್ಯೂರೇಷನ್ 3 years ಪ್ಲಸ್ ಇರಬೇಕು. ಎಂಜಿನಿಯರಿಂಗ್ ಮಾಡ್ತಿದ್ರೆ ಅಂತ ಹೇಳಿದ್ರೆ 4 years ಇರುತ್ತೆ. ಸೊ ನೀವು ಅಪ್ಲೈ ಮಾಡಬಹುದು. ಅದಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ತಿಳ್ಕೊಳ್ಳೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಹಾಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ನಂತರ 10th ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಹಾಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಹಾಗೆ ಬೊನಫೈಡ್ ಸರ್ಟಿಫಿಕೇಟ್, ಫ್ಯಾಮಿಲಿ ಇನ್ಕಮ್ ಅನ್ನ ತಿಳಿಸುವಂತಹ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಸೊ ಅದು ಬೇಕಾಗತ್ತೆ. ಅದಂತರ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬೇಕಾಗುತ್ತೆ. ಸರಿನಾ? ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರುತ್ತೆ. ನಂತರ ಈ ಒಂದು ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ಕೆಲವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಮೊದಲಾಗಿ ಅಪ್ಲಿಕೇಶನ್ ಹಾಕ್ತೀರಾ, ಅದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲ್ ID ಏನು ಕೊಟ್ಟಿರ್ತೀರಾ ಅದಕ್ಕೆ ಒಂದು ಲಿಂಕ್ ಬರುತ್ತೆ. ಅದ್ರ ಮೂಲಕ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು. ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಕೂಡ ಅಪ್ಲೋಡ್ ಮಾಡುವಂತಹ ಕೆಲಸ ಇರುತ್ತೆ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಕೂಡ ಮಾಡಬೇಕು. ಅದರ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸರಿನಾ? ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಅದರ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಸ್ಯಾಂಪಲ್ ಪೇಪರ್ ಅನ್ನು ಕೂಡ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ. ಸಿಂಪಲ್ ಇದೆ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಅದರ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಯಾವ ಡೇಟ್ಗೆ ನಿಮಗೆ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ ಆವಾಗ ಆನ್ಲೈನ್ ಅಲ್ಲಿ ಲಾಗಿನ್ ಆಗಿ ಆ ಎಕ್ಸಾಮ್ ಅನ್ನು ಬರೆದು ನೀವು ಎಲಿಜಿಬಿಲಿಟಿಯನ್ನ ಪಡೆದುಕೊಳ್ಳಬಹುದು. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರ್ತಾರೆ ಅವರ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಈ ರೀತಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇರುತ್ತೆ ಅಥವಾ ಈ ಎಲ್ಲ ಸ್ಟೆಪ್ಸ್ ಇರುತ್ತೆ. ನಂತರ ಮತ್ತೊಮ್ಮೆ ಹೇಳ್ತಿದ್ದೀನಿ, ಲಾಸ್ಟ್ ಡೇಟ್ ಅಕ್ಟೋಬರ್ 6, 2024. ವೆಬ್ಸೈಟ್ scholarships.reliancefoundation.org ಇದರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಮುಂದಿನ ದಿನಗಳಲ್ಲಿ ಬರುವಂತಹ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.